ನಮಸ್ಕಾರ, ನನ್ನ ಹೆಸರು ರಾಜ ಅಂತ. ನಾನು ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನಿಂದ ಬಂದಿದ್ದೀನಿ. ಸೊ ಈಗ ಬಂದಿರೋ ಮುಖ್ಯ ಉದ್ದೇಶ ಏನಂತ ಅಂದರೆ, ರಾಮಲಿಂಗಾರೆಡ್ಡಿ ಸರ್ ಅವ್ರಿಗೆ ಒಂದು ಮನವಿ ಪತ್ರ ಸಲ್ಲಿಸೋಕ್ಕೆ ಬಂದಿದ್ದೀವಿ. ಅದು ಮನವಿ ಪತ್ರ ಏನು ಅಂತಂದರೆ, ಈಗ ಸರ್ಕಾರದಿಂದ ಒಂದು ಗಡಿ ಅಂತ ಕೊಟ್ಟಿದ್ದಾರೆ. ಜೂನ್ 15ಕ್ಕೆ ಸ್ಟಾಪ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದು ಸ್ಟಾಪ್ ಆಗಬಾರ್ದು. ಇಷ್ಟು ಜನದ ಜೀವನ ಮುಂದೆ ನಡಿಬೇಕು ಅಂತಂದರೆ ನಮ್ಗೆ ಯಾವುದೇ ಒಂದು ರೂಲ್ಸ್ ತರಬೇಕು. ಯಾವುದಾದ್ರೂ ಒಂದು ಗೈಡ್ಲೈನ್ಸ್ ಕೊಟ್ಟು ಅಥವಾ ಎಲ್ಲೋ ಬೋರ್ಡ್ ಮಾಡ್ಕೊಳ್ಳಿ ಅಂದರು ಎಲ್ಲೋ ಬೋರ್ಡ್ ಮಾಡ್ಕೊತೀವಿ. ಇಲ್ಲ ಅಂತಂದರೆ ಯಾವುದೇ ಪರ್ಸೆಂಟೇಜ್ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ರು, ಯಾವುದೇ ನೀವು ಜಾರಿಗೆ ಒಂದು ನೇಮ ತಂದರೆ ಅದನ್ನು ನಾವು ಪಾಲನೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಒಂದು ಮನವಿ ಪತ್ರ ಕೊಡೋಕ್ಕೆ ಬಂದಿದ್ದೀವಿ. ಯಾಕೆಂತಂದರೆ ಇಲ್ಲಿ 2.5 ಲಕ್ಷ ಕುಟುಂಬ ಇದೆ. ಸೊ ಆ 2.5 ಲಕ್ಷ ಕುಟುಂಬನೂ ಬೀದಿಗೆ ಬರ್ದಿರಾ. ಸೊ ಅವ್ರಿಗವ್ರ ಕೆಲಸಗಳು ಮಾಡಲಿ ಅಂತ ಹೇಳ್ಬಿಟ್ಟು, ಅವ್ರಿಗೂ ಒಂದು ಜಾಬ್ ಸಿಗಲಿ ಅಂತ ಹೇಳ್ಬಿಟ್ಟು ಮನವಿ ಪತ್ರ ಸಲ್ಲಿಸೋಕ್ಕೆ ಬಂದಿದ್ದೀವಿ. ಸೊ ಆಮೇಲೆ ಎಲ್ಲರೂ ಹೇಳ್ತಾರೆ ISI ಹೆಲ್ಮೆಟ್ ಇಲ್ಲ ಮತ್ತು ಕಸ್ಟಮರ್ಗೆ ಸೇಫ್ಟಿ ಇಲ್ಲ ಅಂತ ಹೇಳ್ತಾರೆ. ಸೊ ಯಾವುದೇ ಥರ ಕಸ್ಟಮರ್ಗೂ ರೈಡರ್ಗೂ ವಿತಿನ್ ಸೆಕೆಂಡ್ ನಾವು OTP ಹಾಕ್ಕೊಂಡು ರೈಡ್ ಸ್ಟಾರ್ಟ್ ಮಾಡಿದ ತಕ್ಷಣ ಸೊ ಅವ್ರಿಗೂ ಕವರೇಜ್ ಆಗುತ್ತೆ, ಇನ್ಸೂರೆನ್ಸ್ ಆಗಲಿ ಇಬ್ಬರಿಗೂ ಕವರೇಜ್ ಆಗುತ್ತೆ. ಆಮೇಲೆ ISI ಹೆಲ್ಮೆಟ್ನ ನಾವು ಯೂಸ್ ಮಾಡ್ತೀವಿ. ಮತ್ತು ಪ್ರತಿ ಕಸ್ಟಮರ್ಗೆ ಹೇರ್ ಕ್ಯಾಪ್ ಕೊಟ್ಟು ಹೆಲ್ಮೆಟ್ ಕೊಡ್ತೀವಿ. ಯಾಕೆಂದರೆ ಪ್ರತಿಯೊಬ್ಬರು ಒಂದೊಂದು ಟೈಮ್ ಚೇಂಜ್ ಆಗ್ತಾನೆ ಇರ್ತಾರೆ. ಹಾಗಾಗಿ ಹೇರ್ ಕ್ಯಾಪ್ ಕೊಟ್ಟು ISI ಹೆಲ್ಮೆಟ್ನೇ ಕೊಟ್ಟು ಕಸ್ಟಮರ್ನ ಸೇಫಾಗಿ ಕರ್ಕೊಂಡು ಹೋಗ್ಬಿಟ್ಟು ಸೇಫಾಗಿ ಡ್ರಾಪ್ ಮಾಡಿ ಬರ್ತೀವಿ.